ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ ಅಲ್ಲಿ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ಏನಪ್ಪಾ ಅಂದ್ರೆ ಯಾವ ತರ ವಿಂಡೋಸ್ ಇಡ್ಬೇಕು ಅಂತ. UPVC ಇಡ್ಬೇಕಾ, ಅಲ್ಯೂಮಿನಿಯಂ ಇಡ್ಬೇಕಾ, ವುಡ್ ವಿಂಡೋ ಇಡ್ಬೇಕಾ ಅಂತ. ಇವತ್ ನಮ್ ಸೈಡ್ ಗೆ UPVC ವಿಂಡೋಸ್ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ದೆ. ನೀವು ನೋಡಬಹುದು ಅಲ್ಯೂಮಿನಿಯಂ ವಿಂಡೋಗಿಂತ UPVC ವಿಂಡೋ ಹೆಚ್ಚು ಸ್ಟ್ರಾಂಗ್ ಅಂಡ್ ಮೇಂಟೆನೆನ್ಸ್ ಕಡಿಮೆ ಆಗಿರುತ್ತೆ. ಎಷ್ಟೇ ಮಳೆ ಬಂದ್ರು ಬಿಸಿಲು ಬಂದ್ರು ರಸ್ಟ್ ಆಗೋದಿಲ್ಲ. ಅದಕ್ಕೆ ಬಹಳ ಜನ UPVC ವಿಂಡೋನೇ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಮನೆಗೆ ಏನಾದ್ರು UPVC ವಿಂಡೋಸ್ ಪ್ಲಾನ್ ಮಾಡ್ತಾ ಇದ್ರೆ 2.5 or 3 ಟ್ರ್ಯಾಕ್ ನೇ ಯೂಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ಮೆಸ್ಕಿಟೋ ಮೆಶ್ ಬರೋದ್ರಿಂದ ನಿಮ್ಮ ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ UPVC ವಿಂಡೋ ಅಲ್ಲಿ ಯಾವಾಗ್ಲೂ 2 ಶಟರ್ಸ್ ಬರುತ್ತೆ. ಯಾವ್ದಪ್ಪ ಅಂದ್ರೆ ಒಂದು ಮೆಶ್ ಶಟರ್ಸ್, ಇನ್ನೊಂದು ಗ್ಲಾಸ್ ಶಟರ್. UPVC ವಿಂಡೋ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ನಿಮಗೆ ಗೊತ್ತಾ? UPVC ವಿಂಡೋ ವಾಟರ್ ಪ್ರೂಫಿಂಗ್ ಮತ್ತೆ ಸೌಂಡ್ ಪ್ರೂಫಿಂಗ್ ಆಗಿರೋದ್ರಿಂದ ಹೊರಗಡೆ ಇರೋ ನಾಯ್ಸ್ ಒಳಗಡೆ ಕೇಳಿಸೋದಿಲ್ಲ. ಮತ್ತೆ ಡೇ ಟೈಮ್ ಅಲ್ಲಿ ಗ್ಲಾಸ್ ಓಪನ್ ಮಾಡಿ ಮೆಶ್ ಕ್ಲೋಸ್ ಮಾಡಿದ್ರೆ ಫ್ರೆಶ್ ಏರ್ ಕೂಡ ಬರುತ್ತೆ. ವಿಂಡೋ ಫಿಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನು ಅಂತ ಗೊತ್ತಾ? ಫಿಟ್ಟಿಂಗ್ ಟೈಮ್ ಅಲ್ಲಿ ಪ್ರಾಪರ್ ಲೆವೆಲ್ ಚೆಕ್ ಮಾಡ್ಬೇಕಾಗುತ್ತೆ, ಸ್ಕ್ರೂ ಸ್ಟ್ರೈಟ್ ಮಾಡ್ಬೇಕಾಗುತ್ತೆ, ಗ್ಯಾಪ್ ಇದ್ರೆ ಸಿಲಿಕಾ ಹಾಕ್ಬೇಕಾಗುತ್ತೆ, ವಾಟರ್ ಲೀಕೇಜ್ ಚೆಕ್ ಮಾಡ್ಬೇಕಾಗುತ್ತೆ. ಈ ರೀತಿ UPVC ವಿಂಡೋ ಮತ್ತೆ ಮೆಶ್ ಯೂಸ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡೋದ್ರಿಂದ ಗುಡ್ ವೆಂಟಿಲೇಷನ್, ಸೇಫ್ಟಿ ಮತ್ತೆ ನೀಟ್ ಲುಕ್ ಬರುತ್ತೆ. ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ. ಇನ್ನೂ ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳಿ.